ನಮಸ್ಕಾರ ಎಲ್ರಿಗೂ ಶರತ್ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವರು DM ಮಾಡಿದ್ರು. ಹೈನುಗಾರಿಕೆಯಲ್ಲಿ ವರ್ಕೌಟ್ ಆಗುತ್ತಾ ಅಂತ, ಮತ್ತು ಯಾವ ಊರು ಅಂತಲೂ ಕೇಳಿದ್ದಾರೆ. ಇನ್ನೂ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಆನ್ಸರ್ ಮಾಡ್ತೀನಿ. ಹೈನುಗಾರಿಕೆ ಅಂತ ಬಂದಾಗ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂತಂದರೆ ಅದಕ್ಕೆ ಅಂತೇಳಿ ನಾವು ಟೈಮ್ ಕೊಡಬೇಕಾಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಅಂತೇಳಿ ಹೈನುಗಾರಿಕೆ ಮಾಡೋದಲ್ಲ. ವರ್ಕೌಟ್ ಆಗುತ್ತಾ ಅಂತ ಕೇಳಿದ್ದಾರೆ. ನನ್ನ ಪ್ರಕಾರ ನಮಗೆ ತಗೊಂಡ್ರೆ ಸ್ಟಾರ್ಟಿಂಗು ವರ್ಕೌಟ್ ಆಗಲಿಲ್ಲ. ಕಾರಣ ಹೇಳ್ತೀನಿ ಯಾಕೆ ಅಂತಂದರೆ, ನಾವು ಮೇವು ಮಾಡ್ಕೊಂಡಿರಲಿಲ್ಲ. ಇನ್ನೊಂದು, ಇದ್ರ ಗಂಧ ಗಾಳಿ ನಮಗೇನು ಗೊತ್ತಿರಲಿಲ್ಲ. ಸೊ ಹೇಳಿದ್ದೀನಲ್ಲ, ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮನೆಗೆ ಅಂತ ಒಂದು ಹಸು ತಂದ್ಕೊಂಡಿರೋದ್ರಿಂದ ಅದರಿಂದ ಹೆಚ್ಚಾಯ್ತು. ಬಿಟ್ಟರೆ ನಾವು ಪರ್ಸ್ನಲ್ಲಾಗಿ ಕಮರ್ಷಿಯಲ್ಲಾಗಿ ನಾವು ಒಂದು 10-15-20 ಹಸು ಮಾಡ್ಕೋಬೇಕು ಅಂತ ಯಾವುದೇ ಒಂದು ಗುರಿ ಇಟ್ಕೊಂಡು ಮಾಡಿರೋದಲ್ಲ. ವರ್ಕೌಟ್ ಆಗೋದು ಯಾವಾಗ ಅಂತಂದರೆ ನಮಗೆ ಆಸಕ್ತಿ ಇರಬೇಕು. ಸೊ ಇವತ್ತಿಷ್ಟು ಸ್ಕೂಲ ನಾವು ಮಾಡ್ಕೊಂಡಿದ್ದೀವಿ ಅಂತಂದರೆ ಅದ್ರ ಮೇಲೆ ಇರ್ತಕ್ಕಂಥ ಆಸಕ್ತಿ. ಇವಾಗ ನಮ್ಮ ಹತ್ರನೂ ಮೇವಿಲ್ಲ. ಈಗ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಿದೆ. ಸೊ ಮೇವಿಲ್ಲ ಅಂದ ಮಾತ್ರಕ್ಕೆ ಹಸುಗಳನ್ನೆಲ್ಲ ಮಾರೋದಕ್ಕಾಗಲ್ಲ, ಮಾಡಲೇಬೇಕು.